ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಗಿಳಿಬೆಂಡು. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಂಡೆ ಒಬ್ಬಜ್ಜಿ ವಿಶ್ವೇಶ್ವರ ಸಾದರಪಡಿಸುವವರು ಹಿತ್ತಲ ಕೈ. ಕೇಳಿ ನೆನಪಿಗೆ ಬರುತ್ತಿಲ್ಲ, ಓಚುವುದಿಲ್ಲ. ದೀರ್ಘಕಾಲ ಇದು ನೆನಪಿನಾರದಷ್ಟು. ಬೆನ್ನು ಬಿಡದೆ ಬೆಂಬತ್ತಿ ಬೇಯಿಸುತ್ತ ಏನಿದೆ ಏನು ಪರಮ ಲೋಭದ ನೀಚದಾಹದ ತೃಪ್ತಿ ಕಾಣ ಉಸಿರಾಡುವ ಸಂತಾನ ಹೊರತು ಏನು ಇಲ್ಲ. ಬರ್ಲಿ ಬರ್ಲಿ ಸಾಗ್ಲಿ ಸಾಗ್ಲಿ ಮಕ್ಕಳೇ. ಮಕ್ಕಳೇ, ನೀವೆಲ್ಲ ಯಾರು? ನೀನು 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 ನನ್ನ ಹಾಗೆ ಆಟೋಪದ ಹೇಳ್ತೀಯಾ? ನೀ ಯಾರಜ್ಜಿ? ನಾನು ಯಾರು? ಯಾರು ಯಾರೋ ಗೊತ್ತಿಲ್ಲ, ಅದಕ್ಕೆ ನಾವು ಕೇಳ್ತಿರೋದು. ನೀನ್ ಯಾರಜ್ಜಿ? ಗೊತ್ತಿಲ್ಲ. ಗೊತ್ತಾಗೋ ವಯಸ್ಸಲ್ಲ ಮಕ್ಕಳೇ. ಅದೋ ಅಲ್ಲಿ ನೋಡಿ, ಕಾಣಿಸ್ತಾ ಇಲ್ವಾ? ಕಾಣಿಸ್ತಿದ್ಯಾ? ಹಾ, ಕಾಣಿಸ್ತಿದೆ. ಹೌದು, ಅದು ಬರಡು ಮರ. ಅದ್ ಯಾಕಜ್ಜಿ? ಆ ಮರಕ್ಕೂ ನಿನಗೂ ಏನಕ್ಕೆ ಸಂಬಂಧ? ನಾವು ಕೇಳಿದ್ದು ನೀನು ಯಾರು ಅಂತ. ಕಾಣಿಸ್ತಾ ಇಲ್ವಾ? ಅದೇ ಮರ, ಬರಡು ಮರ. ಎಲೆಗಳಿಲ್ಲ, ಟೊಂಗೆಗಳಿಲ್ಲ, ತೊಗಟೆ ತೊರೆದು ಬೀಳುತ್ತಾ ಇದೆ. ಒಂಟಿ ಸತ್ತು ಬೋಳು ಮರ. ಆ ಮರದ ಹಾಗೆ ನಾನು, ಗೊತ್ತಾಯ್ತಾ? ಒಂಟಿ ಸತ್ತ ಬೋಳು ಮರ, ಆ ಮರದ ಹಾಗೆ ನಾನು ಅಂದ್ರೆ ಅದೇ ನಾನು. ಬರಡಾಗಿರುವ ಮರ, ಬತ್ತಿ ಹೋದ ತೊರೆ, ಬಂಜರಾದ ಬಯಲು, ಕೊರಳು ತೀರಿದ ಹಕ್ಕಿಗಳು, ಬರಿಯ ಎಲುಬಿನ ಹಂದರವಾಗಿ ಸತ್ತು ಸಾಯುತ್ತಿರುವ ಜೀವಿ. ಅದೇ ನಾನು. ಹೌದು ಮಕ್ಕಳೇ, ಅದೇ ನಾನು. ಇದೆಲ್ಲ ಹೋಗ್ತು. ಇದೇನಜ್ಜಿ, ನಮಗ್ ನೀನು ಗುರ್ತಿಲ್ಲ. ಬಂದೆ, ಆಡ್ದೆ, ಕುಣದೆ, ಮಾತಾಡ್ದೆ. ಕೇಳಿದ್ರೆ ತಮಾಷೆಯಾಗಿ ಅವತ್ತಾಗಿ ಮಾತಾಡ್ತೀಯ. ಇಲ್ಲ ಮಕ್ಕಳೇ, ನಾನು ಹಾಗೆ ಹೇಳಲಿಲ್ಲ. ನಿಮ್ದು ಗೊತ್ತಾಗೋ ವಯಸ್ಸಲ್ಲ. ನಾನು ಹೇಳ್ತಾ ಇರುವುದು ಖರೆ ಖರೆ. ಖರೆ ಖರೆ ಅಂದ್ರೆ ಅರ್ಥ ಆಗ್ತಾ ಇಲ್ಲ. ಅದ್ಬಿಡು ಅಜ್ಜಿ, ನೀನ್ ಯಾವಾಗ್ಲೂ ಇಲ್ಲೇ ಹೀಗೇ ಇರ್ತೀಯಾ?
ಹೀಗೆ ಇದ್ದೆ, ಹೀಗೆ ಇರ್ತೇನೆ ಅಂತ ಹೇಳಬೇಕು. ಇರ್ಲಿಲ್ಲ ಅಂದ್ರೆ ನೀವು ನಂಬೋದಿಲ್ಲ. ಈಗ ಕರೆ ಕರೆ ಹೇಳಿದ್ರೆ ಯಾರು ನಂಬೋದಿಲ್ಲಮ್ಮ. ಚೆನ್ನಾಗಿದೆ ಚೆನ್ನಾಗಿದೆ. ಕರೆ ಕರೆ ಹೇಳಿದ್ರೆ ಯಾರು ಯಾಕೆ ನಂಬೋದಿಲ್ಲ? ನೀವ್ ನಮಗ್ ಕರೆನೇ ಹೇಳ್ಬೇಕು. ಆ ಒಂಟಿ ಬರಡು ಮರ ಯಾವಾಗ್ಲೂ ಹೀಗೆ ಇತ್ತು ಅಂದ್ರೆ ಅದು ಕರೆನಾ? ಅಲ್ಲ ಅದು. ಆದ್ರೆ ಅದು ಯಾವಾಗ್ಲೂ ಇದ್ದದ್ದೇ ಹಾಗೆ ಅಂತ ನೀವು ಹೇಳ್ತೀರಿ. ಯಾಕೆ ಅಂದ್ರೆ ನಿಮ್ಗದು ಕಾಣೋದು ಈಗಿದ್ದ ಹಾಗೆ. ಆದ್ರೆ ಅದು ಕರೆ ಅಲ್ಲ, ಅದು ಶುದ್ಧ ಸುಳ್ಳು. ಗೊತ್ತಾ? ಕರೆ ಅಂದ್ರೆ ಕಾಣೋದೇ ಇಲ್ವಾ? ಅದು ಯಾವಾಗ್ಲೂ ಹಾಗಿತ್ತು ಅಂದ್ರೆ ನಾವು ನಂಬೋದಿಲ್ಲ. ನಾವು ಕರೆನೇ ನಂಬೋದು. ಕರೆನೇ ನಂಬೋದಾ? ಹಾಗಿದ್ರೆ ಕೇಳಿ, ನಾನು ಯಾವಾಗ್ಲೂ ಹೀಗಿರ್ಲಿಲ್ಲ. ಹೀಗಿರ್ಲಿಲ್ಲ? ಮತ್ ಹೇಗಿದ್ದೆ ಹೇಳಜ್ಜಿ? ಹೇಳ? ಈಗ ನಾನು ಹೇಳ್ದ ಹಾಗೆ ನೀವು ಹೇಳ್ಬೇಕು. ನಾನು ಹಸಿರು ತುಂಬಿದ ಮರವಾಗಿದ್ದೆ. ಹಸಿರು ತುಂಬಿದ ಮರವಾಗಿದ್ದೆ. ಮರಗಿಡ ಲತೆಗಳ ಕಾಡಾಗಿದ್ದೆ. ಮರಗಿಡ ಲತೆಗಳ ಕಾಡಾಗಿದ್ದೆ. ಕಾಡಿನೊಳಗಿನ ಹಾಡಾಗಿದ್ದೆ. ಕಾಡಿನೊಳಗಿನ ಹಾಡಾಗಿದ್ದೆ. ಜುಳು ಜುಳು ಹರಿಯುವ ತೊರೆಯಾಗಿದ್ದೆ. ಜುಳು ಜುಳು ಹರಿಯುವ ತೊರೆಯಾಗಿದ್ದೆ. ಫಲವತ್ತಾದ ನೆಲವಾಗಿದ್ದೆ. ಫಲವತ್ತಾದ ನೆಲವಾಗಿದ್ದೆ. ಕೊರಳು ತುಂಬಿದ ಹಕ್ಕಿ. ಹಕ್ಕಿ. ಹುರುಪು ತುಂಬಿದ ಕಟ್ಟು ಮಸ್ತಾದ ಜೀವಿಯಾಗಿದ್ದೆ. ಜೀವಿಯಾಗಿದ್ದೆ. ಅಂದ್ರೆ ಎಲ್ಲವೂ ನೀನಾಗಿದ್ಯಾ? ಅದು ಹೇಗೆ? ಹೌದು ಮಕ್ಕಳೇ, ಎಲ್ಲವೂ ನಾನಾಗಿದ್ದೆ. ನಾನೇ ನಾನಾಗಿ ತಾನೇ ತಾನಾಗಿ ಆಮೇಲೆ ಬೀಡುಗಳಿಗೆ ಬೆಂಬಲವಾಗಿದ್ದೆ. ನಾಡಿನ ಜೀವನಾಡಿಯಾಗಿದ್ದೆ. ಆದ್ರೆ ಅಜ್ಜಿ, ಈ ಹಾಳ್ಹಳ್ಳ, ಒಂಟಿ ಬಂಡೆ, ಒಂಟಿ ಮುದುಕಿ ಆಗಿದೆಯಲ್ಲ, ಅದು ನನ್ನ ಮಕ್ಕಳಾದ ಮಾನವರ ಕಾರಣದಿಂದ. ಮಾನವರು? ನಿನ್ನ ಮಕ್ಕಳು? ಅದು ಏನಜ್ಜಿ? ಎಲ್ಲ ಕಳೀತಾ ಕಾಲ ಸರಿತಾ ಈ ನನ್ನ ಪಾಡು ಒಂದು ದೊಡ್ಡ ಕತೆ. ದೊಡ್ಡ ಕತೆ? ಅಜ್ಜಿ, ನಮಗ್ ತುಂಬಾ ಆಸೆ. ಆ ಕತೆ ನಮ್ಗೆ ಹೇಳಜ್ಜಿ. ನಿಮಗ ಆಸೆಯಾ? ನನ್ನ ಕತೆ ಕೇಳೋ ಆಸೆಯಾ? ಮುದ್ದು ಮಕ್ಕಳು ನೀವು. ಅದು ಹದ್ದು ಮೀರಿದವರ ಕತೆ. ಅದನ್ನ ನೀವು ಕೇಳಬೇಕು. ಆದ್ರೆ ಇವತ್ತು ಈಗದು ಬೇಡ. ಸೂರ್ಯ ದೇವರು ಇಳಿತಾ ಬಂದ. ಇನ್ನು ಇಳಿತಾ ಮುಳುಗಿ ಎಲ್ಲ ಕಪ್ಪು ಕೌದಿ ಹರಡು ಬಿಡ್ತಾನೆ. ನಾನು ನನ್ನ ಬಂಡೆ ಸೇರ್ಬೇಕು. ಬೆಳಗಾಗಲಿ, ಮತ್ತೆ ಸೂರ್ಯ ಕಣ್ಣು ಬಿಡ್ಲಿ. ಈಗ ಮನೆಗೆ ಹೋಗಿ ನಾಳೆ ಆಡ್ಲಿಕ್ಕೆ ನೀವು ಬನ್ನಿ. ಆಗ ನಿಧಾನವಾಗಿ ಕತೆ ಹೇಳ್ತೇನೆ. ಎಲ್ಲಿ ಈಗೊಂದ್ಸಲ ಹೇಳಿ. ತಪ್ಪಳ ತಪ್ಪಳ ತಂಬಾಳೆ, ಜಾಯ್ ಗಾಯ್ ತಂಬಾಳೆ, ಇಟ್ಟು ಗುಟ್ಟು ಭೀಮರಾಯ ಬೆಟ್ಟಕ್ಕೋಗಿ ಎಷ್ಟೊತ್ತಾತು ಸೂಜಿಯ ದಬ್ನವ. ಅಲ್ಲ, ಬೆಟ್ಟಕ್ಕೆ ಹೋದ್ನಲ್ಲ ಭೀಮರಾಯ, ಅವ ಅಡ್ಡ ಕಡಿಲೋ ಉದ್ದ ಕಡಿಲೋ ಎಂದು ವಿಚಾರ ಮಾಡ್ತಾ ಮಚ್ಚು ಕೊಡ್ಲಿ ಕೋವಿ ಕರಗಸ ಮಂದಿ ತಂಡ ಒಂದೇ ಎರಡೇ. ಭೀಮರಾಯನ ಕಥೆಯೇ ನನ್ನ ಗತಿಗೆ ಕಾರಣ. ಮಕ್ಕಳೇ, ಆದ್ರೆ ಈಗ ಬೇಡ, ಹೋಗ್ ಬರ್ಲಾ? ಪೇಪರ್ ತುಂಬಾ ಪ್ರತಿನಿತ್ಯ ಇಂಥದ್ದೇ ಸುದ್ದಿ. ಭೂಕಂಪ, ಚಂಡಮಾರುತ, ಒಟ್ಟಾರೆ ಲೋಕದ ಕ್ಷೇಮದ ದಿನಗಳು ಕಳೆದೇ ಹೋದು ಅನಿಸ್ತಾ ಇದೆ. ಅಮ್ಮಮ್ಮ, ಇನ್ನೋಡು, ಭೀಕರ ಚಂಡಮಾರುತಕ್ಕೆ ಲಕ್ಷಾಂತರ ಬಲಿ ಅಂತ ಪೇಪರ್ ನಲ್ಲಿ ಬಂದ್ರು. ಓ ಹಾಗ? ಅಲ್ರಿ, ಹೀಗೆ ಪದೇ ಪದೇ ಅನಾಹುತಗಳು ಯಾಕೆ? ಅಪ್ಪ,
ಬೆಳವಣಿಗೆಗೆ ಪರಿಸರದ ಅಸಮತೋಲನ ಕಾರಣ ಅಂತ ಮೇಷ್ಟ್ರು ಹೇಳ್ತಾರೆ. ಪ್ರಕೃತಿಯ ಮುಂದೆ ನಾವು ಕುಬ್ಜರು, ಅದೇ ಮರೆತು ಹೋಗ್ತದಲ್ಲ, ಅದೇ ಅದೇ ದುರಂತ. ಇರ್ಲಿ, ನೀನ್ ಟಿಫಿನ್ ತಯಾರು ಮಾಡು, ವೇಳೆ ಆಗ್ತಾ ಬಂತು. ಉಮಾ ಉಮಾ ಶಾಲೆಗೆ ಬರೋದಿಲ್ವಾ? ಬೇಗ ಹಿಡಿಯೋಗೆ ಕಾರ್ಯಕ್ರಮ ಮುಗಿಸಿ ಅಜ್ಜಿ ಹೋಗೋದಿಲ್ವಾ? ಹೌದೌದು, ಕತೆ ಹೇಳ್ತೀರಿ ಅಂದಿದ್ದಾರಲ್ಲ ಅಜ್ಜಿ. ಕತೆ? ಅಜ್ಜಿ ಯಾರಮ್ಮ ಅವಳು? ಎಲ್ಲಿರ್ತಾಳೆ? ಏನ್ ಕತೆ? ಅವಳು ಮಜಾ ಅಜ್ಜಿ. ನಾವಂದ್ರೆ ಪ್ರಾಣ. ನಮ್ಮೂರ್ ಬೈಲಾಚೆ ಬಂಡೆ ಮೇಲೆ ಒಬ್ಬಳೇ ಇರ್ತಾಳೆ, ಹಣ್ಣು ಹಣ್ಣು ಮುಗ್ಗಿ. ಹಿಂದಿನ ದಿನ ನಾವೆಲ್ಲ ಬೈಲಲ್ಲಿ ಆಡ್ತಾ ಇದ್ದು. ಆಗ ಅಜ್ಜಿ ಆ ಬಂಡೆ ಇಳಿದು ನಮ್ಮ ಹತ್ರ ಬಂದು ಹಾಡಿದ್ಲು, ಕುಣಿದ್ಲು. ಊರಾಚೆ ಬೈಲು, ಹಾಳು ಬಂಡೆ, ಒಬ್ಬಳೆ ಮುದುಕಿ, ಏನೇನು ಹೇಳ್ತಾ ಇದಾರೆ ಅಲ್ರಿ? ನೀವು ಪಾದ ಆಗಿತ್ತು ನೋಡಿದ್ರಾ? ತಬಲು ಗಿಮುಲ ಕೇಳಿದ್ಲಾ? ಅರೆ ಯಾಕಂದ್ರೆ ಚಿಕ್ಕಮ್ಮ ಏನನ್ನು ಕೇಳಿಲ್ಲ. ನಾವು ಅವ್ರ ಕತೆ ಕೇಳಬೇಕು. ಅಲ್ರಪ್ಪ, ಅವಳ ಪಾದ ಹಿಂದ್ ಮುಂದಾಗಿತ್ತು, ತಾಂಬೂಲ ಸುಣ್ಣ ಕೇಳಿದ್ಲು, ನಮ್ಮಲ್ಲಿ ಇರ್ಲಿಲ್ಲ, ನಾವು ಕೊಡ್ಲಿಲ್ಲ ಅಂತ ಅವಳ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಿತ್ತು. ಅದನ್ನು ನೀವು ನಿರೀಕ್ಷಿಸಿದಾಳೆ. ಈಗ ಏನಾಯ್ತು ಹೇಳಿ? ನಿಮ್ಗೆ ಅಂಕ ಸಿಗೋದಿಲ್ಲ ಅಲ್ವೇನೆ ಮೇಧ? ನಿಮ್ಗೆ ಯಾವಾಗ್ಲೂ ಚೇಷ್ಟೆ, ನಾ ವಿಚಾರಿಸಿ ತಪ್ಪೇನ್ರಿ? ಅಲ್ಲ, ನಿನ್ ತಲೆಯಲ್ಲಿರೋ ಹುಳನ ಮಕ್ಕಳ ತಲೆಗೆ ತುಂಬ್ಲಿಕ್ಕೆ ಯಾಕೆ ಪ್ರಯತ್ನ ಪಡ್ತೀಯ? ಪಾದಗಳು ಹಿಂದ್ ಮುಂದಾಗಿರೋದು, ತಾಂಬೂಲ ಕೇಳೋದು, ನೆತ್ತಿಗೆ ಎಣ್ಣೆ ಕೇಳೋದು, ಭೂತ ಪ್ರೇತ ಪಿಶಾಚಿ ದೆವ್ವ ಅಂತೆಲ್ಲ ಭ್ರಮೆಗಳನ್ನ ಎಳೆಯ ಮನಸ್ಸಿನಲ್ಲಿ ಬಿತ್ತವಾದ್ಲು. ಒಳ್ಳೆ ವಿಚಾರ ಇದ್ರೆ ಹೇಳು, ತಿಳಿತಾ? ನಾವು ಶಾಲೆಗೆ ಹೋಗ್ತೇವೆ. ಆಯ್ತು, ಹೋಗ್ಬನ್ನಿ. ಆದ್ರೆ ಮತ್ತೆ ಆ ಅಜ್ಜಿ ನೋಡ್ಕೊಂಡು ಹೋಗ್ಬಿಡ್ಬೇಡಿ. ಕಾರ್ಯಕ್ರಮ ಮುಗಿಸಿ ಬೇಗ ಬನ್ನಿ. ಟಾಟಾ. ಮೇಘ, ಬಾಗಿಲು ಹಾಕೋ, ನಾನು ಬರ್ತೇನೆ. ಅಜ್ಜಿ ಕತೆ ಹೇಳ್ತೇನೆ ಅಂದಿದ್ದಾಳಲ್ಲ, ಹೋಗೋಣವಾ? ಹೋಗ್ಲೇಬೇಕು. ಅಲ್ಲ, ಅಜ್ಜಿ ಬಗ್ಗೆ ಅಮ್ಮ ಯಾಕೆ ಹಾಗೆ ಕೇಳಿದ್ಲು? ಯಾಕಂದ್ರೆ ನಾವ್ ಯಾವ್ದೋ ಭೂತ ಕಂಡಿರೋ ಅಂದಿರ್ಬೇಕು, ಅದಕ್ಕೆ ನಿನ್ನಪ್ಪ ಜೋರ್ ಮಾಡಿದ್ದು. ನಂಗಂತೂ ಪಾದ ಹಿಂದಾಗಿರೋದು, ತಾಂಬೂಲ ಕೇಳೋದು ಇವೆಲ್ಲ ಅರ್ಥವೇ ಆಗುದಿಲ್ಲ. ಉಮಾ, ನಿನ್ನಪ್ಪ ಹೇಗಿದ್ದೇನೋ ಸರಿ, ಆದ್ರೆ ಹೊರಡುವಾಗ ಅಜ್ಜಿ ಹುಡ್ಕೊಂಡು ಹೋಗ್ಬಿಡಿ ಅಂದ್ರಲ್ಲ, ಯಾಕಿರ್ಬೋದು? ವಿಚಿತ್ರ. ಬಹುಶಃ ಅವರಿಗೂ ಭೂತದ ಭಯವೇ ಇರಬೇಕು. ನಂಗೂ ಹಾಗೆ ಅನಿಸ್ತದೆ. ಆದ್ರೆ ಆ ಅಜ್ಜಿ ಎಷ್ಟು ಒಳ್ಳೆಯವಳು. ಮೇಷ್ಟ್ರು ಹೇಳಿಲ್ವಾ ಇವೆಲ್ಲ ಹಿಂದಿನ ಕಾಲದ ಜನರ ನಂಬಿಕೆಗಳು ಅಂತ? ಅಲ್ಲ ಪದ್ದು, ಅಜ್ಜಿ ಹೇಳಿದ್ಲಲ್ಲ ನಿನ್ನೆ, ಚೆನ್ನಾಗಿದೆ, ನೆನಪಿದ್ಯಾ ನಿಂಗೆ? ನೆನಪಿದೆ. ಅದು ಅದು ಒಳ್ಳೆ ಪ್ರಭಾತ್ ಪರಿ ಹಾಡಿದ್ದೀರ. ಹಾಗಿದ್ರೆ ಒಂದು ಕೆಲಸ ಮಾಡೋಣವಾ? ನಾವು ಅದನ್ನ ಹೇಳ್ತಾ ಹೋಗೋಣ. ದಾರಿ ಎಷ್ಟಾಗುತ್ತೆ, ಬೇಜಾರು ಬರೋದಿಲ್ಲ ಅಲ್ವಾ? ಸರಿ, ಶುರು ಮಾಡುವ. 1 2 3. ಅದಲ್ಲ ಮತ್ತೆ ಹ, ಇದು ನಾನು ಹೇಳಿದ್ದು. ಅದು ನಮ್ಮಜ್ಜಿ ಏನಾಗಿದ್ಲು ಹೇಳಿ? ಮರವಾಗಿದ್ದೆ, ಮರಗಿದ ಬಳ್ಳಿಯ ಕಾಡಾಗಿದ್ದೆ, ಕಾಡಿನೊಳಗಿನ ಹಾಡಾಗಿದ್ದೆ, ಜುಳು ಜುಳು ಹರಿಯುವ ತೊರೆಯಾಗಿದ್ದೆ, ಫಲವತ್ತಾದ ನೆಲವಾಗಿದ್ದೆ, ಕೊರಳು ತುಂಬಿದ ಗಿಳಿಯಾಗಿದ್ದೆ, ಗುರುವು ತುಂಬಿದ ಕಟ್ಟು ಮಸ್ತಾದ ಜೀವಿಯಾಗಿದ್ದೆ, ಇಷ್ಟೆಲ್ಲ ಆಗಿದ್ಲೆ ಆಗಿದ್ದಳು. ಆದ್ರೆ
ಈಗ ಅಜ್ಜಿ ಹೇಗಿದ್ದಾಳೆ? ಹೇಗಾದ್ದಾಳೆ? ಬತ್ತಿದ ನಾಡಿ ಇದ ಕಾಯ ನೋಡಿದರೆ ಅಲ್ಲಿಲ್ಲದ ಬಾಯ ನೋಡಿದರೆ ಅಲ್ಲಿಲ್ಲದ ಬಾಯ ನಡುಕುತ ಕೈಯಲ್ಲಿ ಹಿಡಿದಳು ಕೋಲ ನಡುಕುತ ಕೈಯಲ್ಲಿ ಹಿಡಿದಳು ಕೋಲ ಮಾಸಿದ ಚಿಂದಿಯ ಇರುವುದು ಮೂಲ ಮಾಸಿದ ಚಿಂದಿಯ ಇರುವುದು ಮೂಲ ಅರೆ ಬರೆ ಬಿಡುವ ಜೋಡುವ ಕಣ್ಣು ತಲೆಯಲ್ಲಿ ತೆಳು ಬಿಳಿ ಕೂದಲ ಕುಚ್ಚು ಇರುವಳು ಒಬ್ಬಳೆ ಇರುವಳು ಒಬ್ಬಳೆ ಇರುವಳು ಒಬ್ಬಳೆ ಅವಳಲ್ಲಿ ಪ್ರೀತಿಯು ಹೆಚ್ಚು. ಆದರೂ ಅವಳಲ್ಲಿ ಪ್ರೀತಿಯು ಹೆಚ್ಚು ಯಾಕೆ ತುಂಬಾ ತುಂಬಾ ಹೊತ್ತಾಗ್ತಾ ಬಂತು. ಆ ಮಕ್ಕಳು ಇದುವರೆಗೂ ಕತೆ ಹೇಳ್ತೇನೆ ಅಂದಿದ್ನಲ್ಲ, ನನ್ನ ಒಡಲಲ್ಲಿ ಎಷ್ಟೆಷ್ಟು ಕತೆಗಳು, ಎಂತೆಂಥ ಕತೆಗಳು ಹುಟ್ಟಿ ಆಡಿ ಮಲಗಿದುವೋ, ನೆನಪಿಗೆ ಬರುವಂತವು, ಬಾರದೆ ಜಾರಿ ಹೋದಂತವು, ಎಷ್ಟು ವರ್ಷಗಳು ಉರುಳಿದುವು. ಕೆಲವು ಅರಳಿದುವು, ಕೆಲವು ಪರಿಮಳಿಸಿದುವು, ಆದರೆ ಕೆಲವು ಕಮರಿ ಕರಕಾಗಿ ಹೋದವು. ಕತೆಗಳು, ಎಲ್ಲ ಕತೆಗಳು. ಹೌದು, ಮಕ್ಕಳು ಬರ್ಲೇ ಇಲ್ವಲ್ಲ? ಬರಬಹುದು. ಕತೆ ತವಕ ಪಡುತ್ತದೆ, ಕತೆ ತುಡಿತ ಪಡುತ್ತದೆ. ಹೇಳಬೇಕು, ಒಂದೊಂದಾಗಿ ಮಕ್ಕಳಿಗೆ ಹೇಳಬೇಕು. ಎಳೆಯ ವಯಸ್ಸಿನಲ್ಲಿ ಮಕ್ಕಳ ಮನಸ್ಸಿನಲ್ಲಿ ನನ್ನ ಕತೆಗಳು ಬೇರು ಬಿಡಬೇಕು. ಯಾಕೆ? ಕಳೆದು ಹೋದ ನನ್ನ ಹರೆಯ ಮತ್ತೆ ಮರುಕಳಿಸಲು. ನನ್ನ ಪುಟ್ಟ ಪೀಳಿಗೆಗಳ ನಾಳೆಗಳಲ್ಲಿ ನಂಜಿಲ್ಲದ ಮಂಜುಳ ನಿನಾದ ಸಂಗೀತಿಸಲು. ಬರ್ಲಿ ತುಂಟ ಮುದ್ದು ಮರಿಗಳು, ಬರ್ಲಿ ಬರ್ಲಿ. ಅಜ್ಜಿ ನಿನ್ ಪಾದ ತೋರಿಸ್ತೀಯಾ? ಬನ್ನಿ ಮಕ್ಕಳೇ, ಬನ್ನಿ. ನಿಮಗೆ ಕಾಲು ಪಾದ ಎಲ್ಲ ತೋರಿಸ್ಬೇಕೇನು? ಇದು ನೋಡಿ. ಅಜ್ಜಿ ನೀನು ತಾಂಬೂಲ ನೆತ್ತಿಗೆಣ್ಣೆ ಎಲ್ಲ ಕಳ್ತೀಯಾ? ಏನು ಎಲ್ರಿಗ ಸುಳ್ಳೆ? ಎಣ್ಣೆ ತಾಂಬೂಲ ಎಲ್ಲ ನನಗೆ ಯಾಕ್ರಪ್ಪ? ನಮಗ್ ಮನೇಲಿ ಹಾಗಂತ ಹೇಳಿದ್ರು. ಅಜ್ಜಿ ಹುಡ್ಕೊಂಡು ಹೋಗ್ಬಾರ್ದು ಅಂದ್ರು. ನಮಗ್ ಕುತೂಹಲ ಆಯ್ತು, ಅದಕ್ಕೆ. ಹಾ, ಅವರಿಗೆ ಏನೋ ಭ್ರಮೆ ಆಗಿರ್ಬೇಕು. ಚಿಕ್ಕ ಮಕ್ಕಳು ನೀವು ಅಂತ ಹಾಗೆ ಹೇಳಿದ್ರು. ಬಿಡಿ, ಈಗ ನೀವೆಲ್ಲ ಆ ಪದ ಹೇಳಿ. ಪದ? ಕತೆ ಹೇಳುದಿಲ್ವಾ? ಇಲ್ಲಿ ಕತೆ ಹೇಳ್ತೇನೆ ಅಂದಿದ್ದಲ್ಲ ಅಜ್ಜಿ. ಹೇಳ್ತೇನೆ, ಕತೆ ಹೇಳ್ತೇನೆ. ಆದ್ರೆ ಕತೆಗೆ ಮೊದಲು ಆ ಹಾಡು.
ತಪ್ಪಳ ತಪ್ಪಳ ತಂಬಾಳೆ ಜಾಯ್ ತಾಯ್ ತಂಬಾಳೆ ಹಿಟ್ಟು ಕುಟ್ಟು ಭೀಮರಾಯ ಬೆಟ್ಟಕ್ಕೋಗಿ ಎಷ್ಟೊತ್ತಾತು 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 ಸಾಕು ಭೀಮರಾಯ ಬೆಟ್ಟಕ್ಕೆ ಹೋಗಿ ಎಷ್ಟೊತ್ತಾತು ಯಾವಾಗ ಹೋದ ಒಬ್ನೇ ಹೋದ್ನೆ ಅಥವಾ ಮತ್ಯಾರು ಅದು ಯಾವತ್ತಿನ ಪ್ರಶ್ನೆ ಮಕ್ಕಳೇ ಯಾರು ಲೆಕ್ಕ ಇಡ್ಲೇ ಇಲ್ಲ ಆದ್ರೆ ಇವತ್ತಿಗೂ ಅದೇ ಪ್ರಶ್ನೆ ಬೆಟ್ಟಕ್ಕೆ ಹೋಗಿ ಎಷ್ಟೊತ್ತಾತು ಆತ ಬೆಟ್ಟಕ್ಕೆ ಹೋದವ ತಿರುಗ್ ಬರ್ಲೇ ಇಲ್ಲ ತಿರುಗ್ ನೋಡ್ಲೂ ಇಲ್ಲ ಹಾಡಿನ ಭೀಮರಾಯ ನಿನ್ ಗೊತ್ತುಂಟ ಅಜ್ಜಿ? ಹಾ ಗೊತ್ತುಂಟು ಹಾಡಿನ ಭೀಮರಾಯ ಕಾಡಿನ ಭೀಮರಾಯ ಆದದ್ದು ಗೊತ್ತುಂಟು ಮೊದಲು ಅವ ಬೀಡ್ನಲ್ಲೇ ಇರ್ತಿದ್ದ ಹೊಲ ಮನೆ ಮಾಡಿದ್ದ ಬೆಚ್ಚನೆ ಸಂಸಾರ ತೃಪ್ತಿಯಿಂದಲೇ ಇದ್ದ ಅದೊಂದು ದಿನ ಏನಾಯ್ತಜ್ಜಿ ಅವ್ರ ಹೆಂಡತಿ ಮಕ್ಕಳು ಸತ್ತೋದ್ರ ಊರಿನ ಮಂದಿ ಅವ್ರು ಓಡಿಸ್ಬಿಟ್ರ? ಇಲ್ಲ ಅದೊಂದು ದಿನ ಒಬ್ಬ ಬಂದ ದೂರದವನು ಒಳ್ಳೆ ದುಸ್ತಾಗಿ ಟಾಕು ಟೀಕಾಗಿ ವಿಚಿತ್ರವಾಗಿದ್ದ ಅವನು ಒಂಥರ ಮಾತಾಡ್ತಿದ್ದ ಏನೋ ಭಾಷೆ ಒಳ್ಳೆ ಕೆಂಪಗಾಗಿದ್ದ ಹೌದು ಮಕ್ಕಳೇ ಅವನು ಇವನಿಗೆ ಮಾಟ ಮಾಡ್ದ ಯಾರಾದ್ರೂ ಊರ್ಬಿಡ್ತಾರಾ? ಇಲ್ಲ ಏನೋ ಗುಜು ಮಾಡ್ದ ಇವನು ಮುಖದ ಮುಂದೆ ನೋಟು ಬೀಸಿದ ಅವೇ ನೋಟುಗಳನ್ನ ನೀರಿನಲ್ಲಿ ಅರೆದು ಗಟ್ಗಟ ಕುಡಿಸಿದ ಅವು ಕುಡಿಸಿದ ಇವ ಕುಡಿತಾ ಹೋದ ಕುಡ್ದ ಶುರುವಾಯ್ತು ಇವನಿಗೆ ದಾಹ ವಿಪರೀತ ದಾಹ ಹಣದ ದಾಹ ನೋಟುಗಳ ದಾಹ ಬಂಗಾರ ವಜ್ರ ವೈಡೂರ್ಯ ಹೀಗೆ ದಾಹ ಕೊನೆ ಇಲ್ಲದ ದಾಹ ಅವನ ಕಣ್ಣು ವಿಚಿತ್ರ ಮಣ್ಣು ಬೂದಿ ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲವುಗಳನ್ನು ನೋಟು ಕಾಣ್ಲಿಕ್ಕೆ ಶುರುವಾಯ್ತು ಕನಸಿನಲ್ಲೂ ನೋಟು ಬಂದವನು ಹೋದ ಆದ್ರೆ ಹೀಗೆ ಹೊಲ ಮನೆ ಮಾಡಿಕೊಂಡು ನಿರಂಬಳವಾಗಿದ್ದವನಿಗೆ ಎಂಥ ಭಯಂಕರ ರೋಗ ಬಂದ್ಬಿಡ್ತು ನೋಡಿ ಮಕ್ಕಳೇ ಪಾಪ ಏನಾಗೋಯ್ತು ಭೀಮರಾಯರಿಗೆ ಮುಂದೆ? ಅದೊಂಥರ ವಿಚಿತ್ರ ರೋಗ ಮನೋರೋಗ ಅನ್ನುವಂಥದ್ದು ಅದು ಒಬ್ಬರಿಂದ ಒಬ್ಬರಿಗೆ ಅಂಟೋ ರುಜಿನ ಒಂದಕ್ಕೆ 10, 100, 1000 ಹೀಗೆ ಹರಡ್ತಾ ಕ್ರಮೇಣ ಭೀಮರಾಯನಂತವ್ರ ದಂಡು ಹಿಂಡು ಆಗ್ತಾ ಬೆಟ್ಟ ಕಾನು ಹಕ್ಕಿ ಪಕ್ಷಿ ಎಲ್ಲ ಮಕ್ಕಳೇ ಗಿಡ ಮರಗಳು ಕಡಿತಕ್ಕೆ ಉರುಳ್ತಾ ಕೊಯ್ತಕ್ಕೆ ಹೊರಳ್ತಾ ಹೂವು ತೊಗಟೆ ಕಾಯಿ ಹಣ್ಣು ಬೀಜ ಹೀಗೆ ಒಂದೊಂದು ಹಿಂಸೆ ಪಡ್ತಾ ಮಕ್ಕಳೇ ಹಸಿವು ಚಡಪಡಿಸುವ ರಾಶಿ ಪಕ್ಷಿಗಳು ಚೀರಿ ಹಾರಿ ತಪ್ಪನೆ ಬಿದ್ದು ಮಕ್ಕಳೇ ನಾನು ಕೊರಡು ತುಂಬಿದ ಹಕ್ಕಿಯಾಗಿದ್ದೆ ಕಾಡಿನೊಳಗಿನ ಹಾಡಾಗಿದ್ದೆ ಹಸಿರು ತುಂಬಿದ ಮರವಾಗಿದ್ದೆ ಮಕ್ಕಳೇ ಆ ಭಾಗ್ಯ ಎಲ್ಲ ಕಳಚಿ ಬಯಲಾಗಿ ಬಯಲು ಬಿಸಿಲಲ್ಲಿ ಅಂಗಾತ ಮಲಗಿ ತೊರೆ ಬತ್ತುತ್ತಾ ಹಾಡು ಸಾಯ್ತಾ ದೂ ಎಂದು ಬಿರುಮಳೆ ಸುರಿದು ನನ್ನ ಮೈ ಕೊರೆದು ಇಲ್ಲ ಮಕ್ಕಳೇ ಇಲ್ಲ ಅವರು ಬೆಟ್ಟದಿಂದ ಮರಳೋ ಲಕ್ಷಣ ಇಲ್ಲವೇ ಇಲ್ಲ ಈಗೇನಾಗ್ತಜ್ಜಿ? ಈಗೇನು ಮಕ್ಕಳೇ ಬಯಲೆಲ್ಲ ನಗರ ಭಾರಿ ಉದ್ದಿಮೆಗಳು ಹೊಗೆ ಧೂಳು ಮಾಲಿನ್ಯ ಹೀಗೆ ಬೆಳೆದು ಅವುಗಳ ಒಳಗೂ ಹೊರಗೂ ಭೀಮರಾಯನ ಸಂತಾನ ಬುದ್ಬುದ ಆಗಿ ಹೋಗಿದೆ. ನಗರಗಳು ಉದ್ದಿಮೆಗಳು ಬೆಳೆದೆ ಚೆನ್ನಾಗಿರಲ್ವಾ? ಜನರು ಸುಖಾಗಿರೋದಿಲ್ವಾ? ಮಿತಿ ಇಲ್ಲದೆ ಬೆಳೆದರೆ ಮತಿ ಇಲ್ಲದೆ ಮೆರೆದರೆ ಸರಿಯೇ? ಹಾ ಮಕ್ಕಳೇ, ಹಸಿರು ಏನ್ ಮಾಡ್ತದೆ ಗೊತ್ತಾ? ಅಜ್ಜಿ, ಹಸಿರು ಇಂಗಾಲಾಮ್ಲ ವಾಯುವನ್ನು ತಿನ್ನುತ್ತದೆ, ಪ್ರಾಣವಾಯುವನ್ನು ಬಿಡ್ತದೆ ಅಂತ ಪಾಠದಲ್ಲಿದೆ. ಆಗ ಆಹಾರ ತಯಾರಾಗ್ತದೆ ಅಂತೆಲ್ಲ ಪಾಠದಲ್ಲಿದೆ. ಅಂದಾಗ ಹಸಿರು ಹೋದ ಹಾಗೆ ಪ್ರಾಣವಾಯು ಇರೋದಿಲ್ಲ, ಆಹಾರನೂ ಇರೋದಿಲ್ಲ. ಹೀಗೆ ಆಗ್ತಾ ಬರ್ತದೆ. ಆಗ ಬರಗಾಲ, ಹಾಹಾಕಾರ ಅಲ್ವಾ? ಹಸಿ ಆರಿ ಹೋಗ್ತಾ ನೀರು ಇರೋದಿಲ್ಲ. ಆಗ ಸುಡಿಯುವ ಹಸಿವು ಮಾತ್ರ ಉಳಿತದೆ, ಕುಣಿಯುವ ಸಾವು ಮಾತ್ರ ಉಳಿತದೆ. ಹಾಗಾದ್ರೆ ಭೀಮರಾಯನ ಸಂತಾನ ಅವನ ಸೇನೆ ಅಂದ್ರಲ್ಲ, ಅವ್ರಿಗೆ ಬುದ್ಧಿನೇ ಅಲ್ವಾ?
ಆ ಭೀಮರಾಯ ಅವು ನನ್ನ ಮಗ, ಸ್ವಂತ ಮಗ. ಅವನ ಸೇನೆ, ಅವನ ಹಿಂಡು, ಅವನ ಸಂತಾನ ಎಲ್ಲ ನನ್ನ ಮಕ್ಕಳೇ. ನೀವು ನನ್ನ ಮಕ್ಕಳೇ. ಎಲ್ಲ ನನ್ನ ಮಕ್ಕಳಲ್ಲಿ ಆ ಭೀಮರಾಯ ವಿಚಿತ್ರ ರೋಗ ತಗುಲಿಸ್ಕೊಂಡು ರೋಗ ಹರಡ್ತಾ ತಾನು ಕೆಟ್ಟು ಎಲ್ಲವನ್ನ ಹಾಳು ಮಾಡ್ತಾ ಇದ್ದಾನೆ. ನೀವು ಹಕ್ಕಿಗಳು ಮಕ್ಕಳೇ, ನನ್ನ ಆಶಾ ಕಿರಣಗಳು. ನೀವು ಅವ್ರ ಹಾಗಾಗ್ಬೇಡಿ, ಆಗ್ಬಾರ್ದು ಮಕ್ಕಳೇ. ಅವರೆಲ್ಲ ನಿನ್ನ ಮಕ್ಕಳ, ಅವರು ಮಕ್ಕಳ. ತಾಯಿನ ಹೀಗೆ ಪರದೇಸಿ ಮಾಡಿದ್ರಲ್ಲ, ಕೆಟ್ಟ ಜನ. ನಾವ್ ಹಾಗಾಗ್ಬಾರ್ದು. ಆದ್ರೆ ಅಜ್ಜಿ, ನಾವು ಬದುಕಿರ್ತೇವಲ್ಲ, ನೀನು ನಮ್ಮನೆಗ್ ಬಂದಿರಜ್ಜಿ. ಇಲ್ಲ, ನಾನು ಎಲ್ಲೂ ಬರೋದಿಲ್ಲ. ನೀವು ಮಾತ್ರ ಅವ್ರ ಹಾಗಾಗ್ಬಾರ್ದು. ಬಾಳ್ಬೇಕು, ಚೆನ್ನಾಗಿ ಬಾಳ್ಬೇಕು. ಒಂದು ಕೆಲಸ ಈ ಅಜ್ಜಿ ಬಗ್ಗೆ ಮಾಡ್ತೀರಾ? ಏನು ಉಪಾಯ ಅಜ್ಜಿ? ಹಸಿರಾಡುವ ಕಾಯಕ, ಉಸಿರು ಕಸುವಾಗುವ ಕೆಲಸ, ಹಸಿ ಜಿನುಗಿ ತೊರೆಯಾಗುವ, ವಿಷ ಕಳೆದು ಹಸನಾಗುವ, ನೆಲ ಹೊಲ ಫಲವತಿಯಾಗುವ ಪವಿತ್ರ ಕರ್ಮ. ಅಂದ್ರೆ ಬತ್ತಿದ ಹಾಡು ಮತ್ತೆ ಮರುಕಳಿಸಬೇಕು. ಹಕ್ಕಿಗಳ ಕೊರಳು ಮರುಜೀವ ಪಡೆಯಬೇಕು. ಕಾಡನಾಡ ಜೀವಿಗಳು ಹುರುಪು ತುಂಬಿ ಬಾಳಬೇಕು. ಜೀವನೋತ್ಸಾಹ ಪುಟಿಯಬೇಕು. ಕಾಡು ಬೀಡಿಗೆ ಬೆಂಬಲವಾಗಿರಬೇಕು. ಬತ್ತಿದ ಹಾಡು ಮತ್ತೆ ಮರುಕಳಿಸಬೇಕು. ಹಕ್ಕಿಗಳ ಕೊರಳು ಮರುಜೀವ ಪಡೆಯಬೇಕು. ಕಾಡನಾಡ ಜೀವಿಗಳು ಹುರುಪು ತುಂಬಿ ಬಾಳಬೇಕು. ಜೀವನೋತ್ಸಾಹ ಪುಟಿಯಬೇಕು. ಕಾಡು. ಇದುವರೆಗೆ ಒಂಟಿ ಬಂಡೆ ಒಬ್ಬಜ್ಜಿ ನಾಟಕ ಕೇಳಿದಿರಿ. ರಚನೆ ಅತ್ತಿ ಮುರುಡು ವಿಶ್ವೇಶ್ವರ. ಸಾದರಪಡಿಸಿದವರು ಹಾಸ್ಯಕಟ್ಟೆ ಹಿತ್ತಲಕೈನ ಒಡ್ಡೋಲಗ ಕಲಾವಿದರು. ಭಾಗವಹಿಸಿದವರು ಸಂಕೇತ ಕಟ್ಟಿ, ಸಹನಾ ಬಾಳ್ಕಲ್, ಸುಷ್ಮಾ ಹೆಗಡೆ, ವಿಘ್ನೇಶ್ವರ ಹೆಗಡೆ, ಶಿವದೇವ್ ನಾಯಕ್, ಅಕ್ಷತಾ ಹೆಗಡೆ, ಕೀರ್ತಿ ಮರಾಠೆ, ಭಾರತಿ ನೆಲ್ಲಿಗಣಿ. ಸಂಗೀತ ಪ್ರಸನ್ನ ವೈದ್ಯ, ವಿಘ್ನೇಶ್ವರ ಕವಡಿಕೇರಿ, ಮಾಧವ ನಾಯಕ್, ಡಿಎನ್ ಗಾವಂಕರ್. ನಿರ್ದೇಶನ ಗಣಪತಿ ಬಿ ಹೆಗಡೆ ಹಿತ್ಲಕೈ. ನಿರ್ಮಾಣ ಮಂಜುಳಾ. ಇದುವರೆಗೆ ಮಕ್ಕಳ ನಾಟಕ ಕೇಳಿದ್ದೀರಿ. ರೇಡಿಯೋದಲ್ಲಿ ಪ್ರಸಾರವಾದ ದಿನಾಂಕ ಅಕ್ಟೋಬರ್ 7, 2001.